ನಾಡಿನಾದ್ಯಂತ ಗುರು ಪೂರ್ಣಿಮೆ ಸಂಭ್ರಮ ಕಳೆಗಟ್ಟಿದೆ. ಬೆಂಗಳೂರಿನ ಕುಂಬಳಗೋಡುವಿನಲ್ಲಿರುವ ಬಿಜಿಎಸ್ ಮಠದಲ್ಲೂ ಕೂಡ ಗುರು ಪೂರ್ಣಿಮೆ ವೈಭವ ಮೇಳೈಸಿದೆ. ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಹಾಗೂ ಎಸ್ಜೆಬಿ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳಿಂದ ಮಹಾಪೂಜೆ ನಡೆಯಿತು. ಬಿಜಿಎಸ್ ಮಹಾ ಸಂಸ್ಥಾನ ಕಟ್ಟಿದ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ವಿಶೇಷ ಪೂಜೆ ನೆರವೇರಿಸಲಾಗುತ್ತಿದೆ. ಯುಗದ ಯೋಗಿ ತ್ರಿವಿಧ ದಾಸೋಹಿ ಶಿಕ್ಷಣ ಸಂತ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಆರಾಧನೆಯಲ್ಲಿ ಅಪಾರ ಭಕ್ತರು ಪಾಲ್ಗೊಂಡಿದ್ದಾರೆ. ವಿಶೇಷ ವೇದಿಕೆಯಲ್ಲಿ ಹೋಮ ಹವನ ನಡೆಸಿ ವಿಶೇಷ ಪೂಜೆ ಸಲ್ಲಿಸುವ ಮುಖೇನ ಭಕ್ತಾದಿಗಳು ಗುರುಗಳ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಇದರ ಜೊತೆಗೆ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳಿಂದಲೂ ಆಶೀರ್ವಾದ ಪಡಿತಾ ಇದ್ದಾರೆ. ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಲ್ಲ ಶಿಕ್ಷಕ ವೃಂದ ಸಿಬ್ಬಂದಿ ವರ್ಗವೂ ಕೂಡ ಪೂಜೆಯಲ್ಲಿ ಭಾಗಿಯಾಗಿ ಕೃತಾರ್ಥರಾಗುತ್ತಿದ್ದಾರೆ. ಇನ್ನು ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ, ಸಿಇಒ ನಮ್ರತಾ ಶಿವಸ್ವಾಮಿ, ಸಂಪಾದಕರಾದ ಸತೀಶ್ ಆಂಜನಪ್ಪ ಕೂಡ ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾದರು. ಇದೇ ವೇಳೆ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದಲೂ ಗುರು ವಂದನೆ ಸಲ್ಲಿಸಲಾಯಿತು. ಇವತ್ತು ಬುದ್ಧ ಪೂರ್ಣಿಮೆ ಅಂತ ಒಂದು ದಿವಸ ಕರೆದ್ರೆ ಇವತ್ತು ಗುರು ಪೂರ್ಣಿಮೆ ಅಂತ ಕರಿತೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರು ಗುರುಗಳಾಗಿರ್ತಾರೋ ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಇರುವಾಗಲೇ ನಾವೇನು ಗುರುಗೆ ಒಂದು ದಕ್ಷಿಣೆ ಕೊಡಬೇಕು ಅಥವಾ ಗುರುವಿನ ಮಾತನ್ನ ಏನು ಕೇಳಬೇಕು, ಅವ್ರ ಸಾಧನೆ ಏನು ಮಾಡಿದ್ದಾರೆ ಅದನ್ನು ಗುರುತಿಸೋದೇ ಗುರುವಿನ ಕೆಲಸ. ಗುರುಗಳನ್ನ ಶಿಷ್ಯಂದಿರು ಎಲ್ಲರೂ ಸೇರಿ ಏನಿವತ್ತು ಗುರು ಪೂರ್ಣಿಮೆ ಅಂತ ಮಾಡ್ತಾರೆ, ಅವರು ಪ್ರೀತಿ ಪಾತ್ರರೆಲ್ಲರೂ ಸೇರಿ ಗುರುಗಳಿಗೆ ನಮನ ಸಲ್ಲಿಸದೆ ಅವರ ಕರ್ತವ್ಯ ಆಗಿರುತ್ತೆ. ಇವತ್ತು ಗಣೇಶ ಒಂದು ಗುರುಗಳ ಹತ್ರ ವ್ಯಾಸ ಮಹರ್ಷಿಗಳ ಹತ್ರ ಒಂದು ಪುಸ್ತಕ ಬರಿತಾ ಇರುವಾಗ ಒಂದು ಮಾತು ಹೇಳ್ತಾರೆ, ಸ್ವಾಮಿ ಇಷ್ಟೆಲ್ಲ ನಾವು ಬರ್ಸಿದ್ದೀರಾ, ಇದನ್ನ ಕೊನೆ ಅರ್ಥ ಹೇಳಿ, ನಾನು ಬುಕ್ ಓದ್ಲಿಕ್ಕೆ ಪ್ರಯೋಜನ ಆಗ್ತಾ ಇಲ್ಲ, ಟೈಮ್ ಆಗ್ತಾ ಇಲ್ಲ ಅಂತ. ಅವಾಗ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾರಿಗೆ ನಾವು ಒಳ್ಳೇದನ್ನು ಮಾಡ್ತೀವೋ ಅದೇ ದೊಡ್ಡ ಕೆಲಸ. ನಾವು 100 ಬುಕ್ ಓದಿ ಅದರಿಂದ ಏನು ಭ್ರಮೆ ಇರ್ತೀವೋ ಅದಕ್ಕಿಂತ ನಾವು ಕೃತಿಯಲ್ಲಿ ಯಾರಿಗೆ ಒಳ್ಳೇದು ಮಾಡ್ತೀವೋ ಅದೇ ಪರೋಪಕಾರ, ಯಾರಿಗೆ ಮಾಡ್ತೀವೋ ಅದೇ ಪುಣ್ಯ, ಯಾರಿಗೆ ಪರಪೀಡನಂ ಯಾರಿಗೆ ತೊಂದರೆ ಕೊಡ್ತೀವೋ ಅದೇ ದೊಡ್ಡ ಪೀಡನೆ ಆಗುತ್ತದೆ ಅಂತ ವೇದವ್ಯಾಸರಿಗೆ ಗಣೇಶ ಅವಾಗ್ಲೇನೆ ಹೇಳಿದ್ದಾರೆ. ಇವತ್ತು ಗುರು ಪೂರ್ಣಿಮೆಗೆ ನಮ್ಮ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮ ಗುರುಗಳು. ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಏನು ಸಾಧನೆ ಮಾಡಿದ್ದಾರೆ ಅಂತ ನಮ್ಮ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಪ್ರತಿಯೊಬ್ಬ ಪರ್ಸನ್ಗೂ ಗೊತ್ತಿದೆ. ಇವತ್ತು ನಮ್ಮ ಏನು ಗುರು ಪೂರ್ಣಿಮೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಕುಂಬಳಗೂಡು ಶಾಖಾ ಮಠದಲ್ಲಿ ನಡೀತಾ ಇದೆ. ಇವತ್ತಿನ ನನ್ನ ಎಲ್ಲಾ ಶಿಷ್ಯರನ್ನ ನೋಡಿದಾಗ, ಎಲ್ಲ ಮಾಧ್ಯಮ ವರ್ಗದವ್ರು ನೋಡಿದಾಗ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಈಗ ಏನು ಶಕ್ತಿ ಇದೆಯೋ ಅದನ್ನ ಇನ್ನೂ ಶಕ್ತಿ ಕೊಡ್ಲಿ ಅಂತ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ಕಾಲಭೈರವ ಆಗಿರ್ಬೋದು, ನಮ್ಮ ಗಣಪತಿ ಆಗಿರ್ಬೋದು,
ಎಲ್ಲ ಗುರುಗಳನ್ನು ಸ್ಮರಿಸುವಂತಹ ದಿನ. ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನ ಸ್ಮರಿಸ್ತಾ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರಿಗೆ ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನಾವು ಇವತ್ತಿನ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ತುಂಬ ಖುಷಿಯಾಯಿತು. ಪ್ರತಿ ವರ್ಷವೂ ಇಲ್ಲಿ ಹೀಗೆ ಅದ್ಧೂರಿಯಾಗಿ ಗುರುಪೌರ್ಣಮಿಯ ದಿನವನ್ನು ನಾವು ಆಚರಿಸ್ತಾ ಬರ್ತಿದ್ದೀವಿ. ಈ ಪೂಜೆಯಲ್ಲಿ ನಾವು ಪಾಲ್ಗೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆಯಲ್ಲ, ಅದು ನಮಗೆ ತುಂಬ ಖುಷಿ ತಂದಿದೆ. ಇವತ್ತು ವಿಶೇಷ ದಿನ ಗುರುಪೂರ್ಣಿಮೆ. ಇವತ್ತು ಆಶ್ರಮದಲ್ಲಿ ಗುರುಪೂರ್ಣಿಮೆಯನ್ನು ವಿಶೇಷ ಪೂಜೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಜೈ ಶ್ರೀ ಗುರುದೇವ್. ಇವತ್ತು ಗುರು ಪೌರ್ಣಿಮೆ, ಅದರ ಪ್ರಯುಕ್ತ ಇವತ್ತು ಇಲ್ಲಿ ಪೂಜೆ ನಡೀತಾ ಇದೆ. ಬೆಳಗ್ಗೆಯಿಂದ ಹೋಮ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಮೃತ್ಯುಂಜಯ ಹೋಮದಲ್ಲಿ ನಾವು ಭಾಗಿಯಾಗಿದ್ವಿ. ಸೊ ಈ ಪ್ರೋಗ್ರಾಮಿಂದ ನಮಗೂ ಗುರುವಿನ ಆಶೀರ್ವಾದ ಸಿಗಲಿ. ಹಾಗೆ ಸ್ವಾಮೀಜಿಗಳು ತುಂಬ ಚೆನ್ನಾಗಿ ಪೂಜೆ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಗುರುವಿನ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀವಿ. ನಿಮ್ಮ ಫೇವರೇಟ್ ಗುರು ಯಾರು? ನಿಮಗೆ ಶಿಕ್ಷಣ ನೀಡಿದವರಾಗಿರ್ಬೋದು, ಅವ್ರ ಬಗ್ಗೆ ಹೇಳ್ಬೋದಾ? ಎಲ್ರಿಗೂ ತಾಯಿ ತಾನೇ ಮೊದಲ ಗುರು ಅಂತ ಹೇಳಿ. ಸೊ ನಂಗೆ ಯಾವಾಗಲೂ ನಮ್ಮಮ್ಮ ಅಂದರೆ ಸ್ಕೂಲಲ್ಲಿ ನಾವು ಟೀಚರ್ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಐ ನೆವರ್ ಫರ್ಗೆಟ್ ಮೈ ಟೀಚರ್ಸ್. ಬಟ್ ನಮ್ಮಮ್ಮ ನನಗೆ ಯಾವಾಗ್ಲೂ ಎಲ್ಲ ಹಂತದಲ್ಲೂ ನನ್ನ ಜೊತೆಲಿದ್ದರು. ಸೊ ಹಾಗಾಗಿ ನನ್ನ ಗುರು ಪೌರ್ಣಿಮೆ ದಿನ ಅವರಿಗೆ ನಾನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ.